ನಮಸ್ಕಾರ ಎಲ್ಲರೂ ಯಾರು ಸಾಯಂಕಾಲ ಬಜಿ ಮಿರ್ಚಿ ಗಿರ್ಮಿಟ್ ಕ್ರೈವ್ ಮಾಡತ್ತೀರಿ ಬೆಂಗಳೂರದಾಗ ಇದ್ದವರಿಗೆ ಹುಬ್ಳಾಗ ಇದ್ದವರಿಗೆ ಎಲ್ಲ ಕಡೆ ಇದ್ದವರಿಗೆ ದೇಶದಾಗ ಎಕ್ಸಾಕ್ಟ್ಲಿ ಮತ್ತು ಅದ ಈಗ ಈ ವ್ಲಾಗ್ದಾಗ ಎಕ್ಸಾಕ್ಟ್ಲಿ ಎಷ್ಟದ ಅಂದೇನಂತ ಮತ್ತೆ ಎಣ್ಸಾಕ್ ಹೋಗ್ಬೇಡ್ರಿ ಪ್ಲೀಸ್. ಇಲ್ಲಿ ಬಿಸಿ ಬಿಸಿ ಎಲ್ಲರಿಗೂ ಸಾಯಂಕಾಲ ಟೈಮಿಗೆ ಚಾ ಮಿರ್ಚಿ ಚುಮ್ಮರಿ ಗಿರ್ಮಿಟ್ ಬದ್ನಿಕಾಯಿ ಬಜ್ಜಿ ಅಂದ್ರೆ ಎಲ್ಲ ಟೈಪ್ ಆಫ್ ಮಿರ್ಚಿ ಬಜ್ಜಿ ತಿನ್ಬೇಕು ಅನ್ಸಿರ್ತೈತಿ. ವೆದರ್ ಹೆಂಗ್ ಆಗ್ಬಿಟ್ಟೈತೆ ಅಂತಂದ್ರೆ ಒಂದ್ ದಿವ್ಸ ಇಂಥ ಶಕೀಪ ಐಸ್ ಕ್ರೀಮ್ ಅದು ತಿನ್ನೋಣ ಅಂತ ಅನಿಸ್ತೈತಿ, ಇನ್ನೊಂದ್ ದಿವ್ಸ ಒಮ್ಮಿಂದ ಮಕ್ಳೆ ಮಳಿ ಬಂದು ಬಜ್ಜಿ ಗಿಜಿ ತಿನ್ಬೇಕಂತ ಅನಿಸ್ತೈತಿ. ಅಂತದ ರೆಕಮೆಂಡೇಶನ್ ತಗೊಂಡು ಇವತ್ತು ಬಂದೇ. ನಮ್ಮ ಉತ್ತರ ಕನ್ನಡ ಮಂದಿಗೆ ಏನಿಲ್ಲ ಅಂತ 40-45 ಇಲ್ಲ 50 ಇದನ್ನು ಚಾ ಮಿರ್ಚಿ ಚುಮ್ಮರಿ ಬೇಕಾದ್ರೆ ಅದಂತೂ ಖರೆ. ಅದಕ್ಕೆ ಬೆಸ್ಟ್ ಸ್ಪಾಟ್ ಹಿಡಿದೇನಿ. ಸೊ ಏನಂತಂದ್ರೆ ಶಿರು ಪಾರ್ಕ್ ಪೆಟ್ರೋಲ್ ಬಂಕ್ ಐತಲ್ಲ, ಸೊ ಅಲ್ಲೇ ತೋರಿಸಲ್ಲ ಶಿರು ಪಾರ್ಕ್ ಪೆಟ್ರೋಲ್ ಬಂಕ್ ಐತಿ. ಸೊ ಅಲ್ಲಿಂದ ಈಗ ಲೆಫ್ಟಿಗೆ ಬಂದ್ಬಿಡ್ರಿ, ತುಷಾರದಾನ ಇಲ್ಲೇ ಇಲ್ಲೇ ಶ್ರೀ ಸಿದ್ಧಾರೂಢ ಗಿರ್ಮಿಟ್ ಬನ್ ಮಿರ್ಚಿ ಸೆಂಟರ್. ಇಲ್ಲೇ ನಾವು ಎಕ್ಸ್ಪ್ಲೋರ್ ಮಾಡಿ ನಾನೇ ಎಕ್ಸ್ಪ್ಲೋರ್ ಮಾಡೀನಿ. ಅಂದ್ರೆ ನಾನು ಹೊಸ ಟ್ರೈ ಮಾಡ್ತಿರ್ತೀನಿ ಹೊಸ ಪ್ಲೇಸಸ್ಸಿಗೆ. ನಂಗೆ ಇಲ್ಲಿದ್ದು ಮಿರ್ಚಿ ಬದ್ನಿಕಾಯಿ ಬಜ್ಜಿ ಗಿರ್ಮಿಟ್ ಆಮೇಲೆ ಎಲ್ಲಾನು ಮಿರ್ಚಿನು. ಬಟ್ ನಂಗೆ ಮೋಸ್ಟ್ ಅಂದ್ರೆ ಮಿರ್ಚಿ ಆಯ್ತು ಬದ್ನಿಕಾಯಿ ಬಜ್ಜಿ ಆಯ್ತು ಲೈಕ್ ಟಾಪ್ ನಾಚ್. ಗಿರ್ಮಿಟ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿಲ್ಲ, ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನಂಗೆ. ಅದಕ್ಕೆ ನಾವು ಇಲ್ಲೇ ಇವತ್ತು ನಿಮಗೆ ತೋರ್ಸಾಕ ತಿನ್ಸಾಕ ಬಾ ನೀರು ಬರ್ಸಾಕ ಬಂದೇವಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನಂತೂ ಇಲ್ಲಿ ಟ್ರೈ ಮಾಡಿಲ್ಲ, ಸೊ ಫಸ್ಟ್ ಟೈಮ್ ಬಂದೇನಿ. ನಂದೇನಿರಲ್ಲ ರಿವ್ಯೂ ಜೆನ್ಯೂನ್. ಸೊ ತುಷಾರ್ ಆ್ಯಸ್ ಯೂಶುವಲ್ ಎಕ್ಸಾಕ್ಟ್ಲಿ ಇವತ್ತು ನಾವು ಫುಡ್ ವ್ಲಾಗ್ ಮಾಡ್ತೀವಿ. ಸೊ ನೀವು ಆ್ಯಸ್ ಯೂಶುವಲಿ ಎಕ್ಸಾಕ್ಟ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಬೇಕು. ಕಮೆಂಟ್ ಸೆಕ್ಷನ್ದಾಗ ಫುಡ್ ರೆಕಮೆಂಡೇಶನ್ಸ್ ಹೇಳ್ಬೇಕು. ಆ್ಯಂಡ್ ಆಲ್ಸೋ ನಾ ಯಾವ ವರ್ಡ್ ಹಗಲೇ ರಿಪೀಟ್ ಮಾಡ್ದೇನೆ ಕಮೆಂಟ್ ಮಾಡಿ ಟೈಮರ್ ಹಾಕಿ ಮಾರ್ಕ್ ಮಾಡಿ ಹೇಳ್ಬೇಕು. ಈಗ ನಾವು ಎಕ್ಸಾಕ್ಟ್ಲಿ ಏನ್ ತಿಂತೇವೆ ಅಂತ ತೋರಿಸ್ತೇವೆ ಅಂತ ಬರ್ರಿ ಬಿಡ್ರು. ನಮಸ್ಕಾರ ಎಲ್ಲರಿಗೂ. ಇಲ್ಲೇ ನಾವು ಹೇಳ್ದಂಗೆ ಫಸ್ಟ್ ಗಿರ್ಮಿಟ್ ಬಂದೈತಿ. ಇಲ್ಲೇ ಬಿಸಿ ಬಿಸಿ ಮಿರ್ಚಿ ಬಂದಾವು. 2 ಪ್ಲೇಟ್ದಾಗ 2 ಅದಾವ ಮಿರ್ಚಿ, ಅಂದ್ರೆ ದೊಡ್ಡದಾವ ಅಷ್ಟೇ. ಆ್ಯಂಡ್ ಇಲ್ಲಿ ಗಿರ್ಮಿಟ್ ಐತಿ. ಗಿರ್ಮಿಟ್ ಒಳಗೆ ನಮ್ಗೆ 2 ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಸೇವ್ ಹೋಗಿ ಹಾಕಿ ಕೊಟ್ರ ಹೆಂಗ ಅನ್ಸದಪ್ಪ ಮಸ್ತ್. ಇದಂತೂ ಹಿಡ್ಕೊಳಕ್ ಬರವಲ್, ಬರೀ ತುಷಾರ್ ಮಿರ್ಚಿ ನೋಡಿನ ಇಲ್ಲಿ ಬಾಯಾಗಿನ ನೀರು ನೋಡು ನೀನು. ಸೊ ಗಿರ್ಮಿಟ್ ಐತಿ ಆ್ಯಂಡ್ ಮಿರ್ಚಿ ಐತಿ. ಸೊ ಇಲ್ಲಿ ಶಿರು ಪಾರ್ಕ್ ಇದು ಫೇಮಸ್. ನಾ ತಿನ್ನೇನು ಇಲ್ಲಿನೂ ಭಾಳ ಕಡೆ ಸಿಗ್ತಾವ ನಿಮ್ಗೆ, ಬಟ್ ಇಲ್ಲಿ ಬಂದು ತಿಂದ್ರೆ ಮ್ಯಾಜಿಕ್ ಬೇರೆ. ಆ್ಯಂಡ್ ಆಸ್ ಯೂಶುವಲ್ ನಾ ಯಾವಾಗೂ ಇಲ್ಲಿ ತಿಂದಿಲ್ಲ, ಫಸ್ಟ್ ಟೈಮ್ ತಿನ್ನತೀನಿ. ಈಗ ರೆಕಮೆಂಡ್ ಮಾಡಿ ತುಷಾರ್ ನಾನು ಫಸ್ಟ್ ರೆಕಮೆಂಡ್ ಮಾಡ್ಸೋದು. ಎಕ್ಸಾಕ್ಟ್ಲಿ. ಆಮೇಲೆ ನಮ್ಮ ಕಲೀಗ್ಸೂ ಆಗಲಿ ಭಾಳ ಜನ ಫ್ರೆಂಡ್ಸ್ ಆಗಲಿ ನನಗೆ ಇಲ್ಲಿ ಹೋಗಿ ತಿನ್ನ ಅಂತ ಭಾಳ ಜನ ಹೇಳ್ಯಾರ. ಸೊ ಇನ್ಫ್ಯಾಕ್ಟ್ ಏನು ಗೊತ್ತ ನನಗೆ, ಈಗ ಗದಗಿನವ್ರೆ ಇಲ್ಲಿ ಹೋಗಿ ಬದ್ನಿಕಾಯಿ ಬಜ್ಜಿ ತಿನ್ನ ಅಂತ ಹೇಳ್ಯಾರ ನನಗೆ. ಸೊ ಒಂದು ಕಾಂಟ್ರವರ್ಷಿಯಲ್ ಕಮೆಂಟ್ಸ್ ಒಂದು ಸ್ವಲ್ಪ ಹಾಕ್ರಿ ಕೆಳಗೆ. ಅದು ಗಿರ್ಮಿಟ್ ನೋಡ್ರಿ ಫುಲ್ ಮಸ್ತ್ ಗರಿ ಅದಾವ ಚುಮ್ಮರಿ ಆ್ಯಂಡ್ ಟಮಾಟಿನೂ ಹಾಕ್ಸೇನಿ, ಉಳ್ಳಾಗಡ್ಡಿ ಹುಳಿ ಜೊತೆ ಹಸಿಮೆಣ್ಸಿನ್ಕಾಯಿ ಕೊಟ್ರ. ಆ್ಯಂಡ್ ನಮ್ಗೆ ಮಿರ್ಚಿ ನೋಡ್ರಿ ಹೆಂಗೆ ಅದಾವ ಸೈಜ್, ನನ್ನ ಕೈಯಾಗಿನ ಸೈಜ್ ನೋಡ್ರಿ ಮಿರ್ಚಿ ನೋಡ್ರಿ ಹೆಂಗೆ ಅದಾವ ನೆಕ್ಸ್ಟ್ ಲೆವೆಲ್ ಐತಿ. ಆಮೇಲೆ ಇವು ಭಾಳ ಪಳ್ಳದಾವ, ವೇಟ್ ಇಲ್ಲ. ಅದು ತಗೋಣ ತುಷಾರ್ ತಗೋಪ. ಕಡೆ ಗಿರ್ಮಿಟ್ ನಿಂತೇವೆ ಎಲ್ಲ ಕಡೆ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ನೋಡಿ, ಎಲ್ಲಾನು ಯೂನಿಕ್ ಇರ್ತಾವೆ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗಿರ್ಮಿಟ್ ಒಂದು ಇದ್ಬಿಟ್ರೆ ಸಾಯಂಕಾಲ ಸಾಕಲ್ಲ, ಫುಲ್ ಚಟ್ಪಟ. ಈ ಬೇಲ್ಪುರಿ ಗೀಲ್ಪುರಿ ಎಲ್ಲ ಸೈಡಿಗೆ ಇಟ್ಬಿಡ್ರಿ. ಇವು ಗಿರ್ಮಿಟ್ ನೆಕ್ಸ್ಟ್ ಲೆವೆಲ್. ಟಮಾಟಿ ಸಾಫ್ಟ್ನೆಸ್, ಚುಮ್ಮರಿ ಗರಿ ಅದಾವು, ಆಮೇಲೆ ಸೇವು ಉಳ್ಳಾಗಡ್ಡಿ ಕ್ರಂಚಿನೆಸ್. ಹುಳಿ ಹೆಂಗೈತಿ, ಖಾರ ಐತಿ. ಸಕ್ರೆ ಪುಡಿ ಏನೋ ಹಾಕ್ಯಾರ, ಸ್ವಲ್ಪ ಸ್ವೀಟ್ ಆಯ್ತದೆ, ಬಟ್ ಮಜಾ ಐತೆ. ಸ್ವೀಟ್ನೆಸ್ ಅಂದ್ರೆ ಖಾರ ಸ್ವೀಟ್ನೆಸ್ ಐತಿ. ಆಮೇಲೆ ಆ ಸ್ವೀಟ್ನೆಸ್ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ ನೋಡಿ ಹೇಳ್ತಾನೆ. ತಗೋಬೇಕಾ ಮಿರ್ಚಿ ತಗೋ. ಗಿರ್ಮಿಟ್ ಹೆಂಗೈತಪ್ಪ ಚೊಕ್ಕ. ಗಿರ್ಮಿಟ್ 100% ರೆಕಮೆಂಡೆಡ್. ಹೌದು, ನಿಮಗೆ ಇಲ್ಲಿ ಸಿಗಂಗಿಲ್ಲ. ನಿಮಗೆ 6:30 ಇಂದ 7:30 ಮಟ್ಟ ಮ್ಯಾಕ್ಸಿಮಮ್. ಆಮೇಲೆಲ್ಲ ಕಲೆ ಆಗ್ಬಿಡ್ತಾವೆ. ಜಲ್ದಿನ ಬಂದು ತಿನ್ಬೇಕು. ನಾವು ಆರ್ಡರ್ ಮಾಡೇವಪ್ಪ ಲೈನ್ ಹಚ್ಚಿ ಗುದ್ದಾಡಿ ಕಸ್ಕೊಂಡು ಬಂದಂಗೆ ಆಗತ್ತೆ ನಂಗೆ. ಇದರಿಂದ ನಾವು ಆ್ಯಕ್ಚುಲಿ 1 ವಾರದಿಂದ ವಿಡಿಯೋ ಮಾಡ್ಬೇಕಂತಿತ್ತು, ಆಗಿದ್ದಿಲ್ಲ ನಾ ಕರೆ ಏನು ಬಂದಿದ್ವಿ ಆರ್ಡರ್ ಮಾಡ್ಬೇಕಂದ್ರೆ ಖಾಲಿ ಆಗ್ಬಿಟ್ಟಿತ್ತು. ಮತ್ತೆ ವಾಪಸ್ ಬಂದೇವಿ. ನೀವೇನು ಮಾಡ್ಬೇಕಂದ್ರೆ ಸೊ ಹಿಂಗೆ ಸಂಪೂರ್ಣವಾಗಿ ಇದ್ರಾಗ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಬರಬೇಕು.
ಕ್ಲೋಸ್ ಬಾಯ್ ಮಿರ್ಚಿ ನೋಡ್ರಲ್ಲ ಇಷ್ಟು ಪಳ್ಳ ಐತಿ ಫುಲ್ ಹೊರಗಿಂದೆಲ್ಲ ಫುಲ್ ಗರಿ ಇದೆ ಮೆಣಸಿಕಾನು ಹಿಂಗೆ ಫ್ರೈ ಆಗಿರ್ಬೇಕು ಹಿಂಗೆ ಮುರಿಬೇಕು ಹಾಂ ಹಂಗೈತಿ ರೆಡಿ ಗಿರ್ಮಿಟ್ ಗಿರ್ಮಿಟ್ ಅಲ್ಲ ಆಗಲೇ ಟೇಕ್ ಕ್ಯಾನ್ಸಲ್ ಮಾಡಿ ಹಿಂಗೆ ಗಿರ್ಮಿಟ್ ಮಾಡ್ಕೊಂತ ಎಲ್ಲಾನು ಗಿರ್ಮಿಟ್ ಕಲೆ ಆಗ್ಬಿಡ್ತೈತಿ ಅಯ್ಯೋ ನೆಕ್ಸ್ಟ್ ಲೆವೆಲ್ ಕ್ಲೋಸ್ ಬಾಯ್ ಇಲ್ಲೇ ಮೆಣಸಿನ್ಕಾಯಿ ಎಷ್ಟು ಸಾಫ್ಟ್ ಐತೆ ಎಷ್ಟು ಖಾರ ಐತಿ ಅದ್ರ ಜೊತೆಗೆ ಇದೇನು ಹಿಟ್ ಅನ್ಸಲ್ಲ ಹಿಟ್ ಅಂತ ಫೀಲ್ ಆಗಂಗಿಲ್ಲ ಇದೆ ಹೊರಗಡೆ ಫುಲ್ ಗರಿ ಪಳ್ಳ ಐತಿ ಆಮೇಲೆ ಈ ಗಿರ್ಮಿಟ್ ಮಿರ್ಚಿ ಹೊಸದಲ್ಲ ನಮಗೆ ಅಂದ್ರೆ ಫಸ್ಟ್ ಟೈಮ್ ಏನೋ ತಿನ್ನತ್ತೇವಪ್ಪ ಅನ್ನೋರಂಗಲ್ಲ ಬಟ್ ಇಲ್ಲೇನು ತಿನ್ನತ್ತೇವಲ್ಲ ಭಾರಿ ಎಕ್ಸ್ಪೀರಿಯನ್ಸ್ ಐತಿ ಗಿರ್ಮಿಟ್ ಮಿರ್ಚಿ ಎಲ್ಲ ಪರ್ಫೆಕ್ಷನ್ ಅಂತ ಅಂತಾರಲ್ಲ ಹಂಗೆ ನೆಕ್ಸ್ಟ್ ಲೆವೆಲ್ ಐತಿ ತುಷಾರಿನ ಲಾಸ್ಟ್ ವಿಡಿಯೋದಾಗ ಏನಾಗ್ತಿದ್ದಲ್ಲಿ ಎಕ್ಸಾಕ್ಟ್ಲಿ ಹೆಂಗೈತೆ ಹೇಳಪ್ಪ ಇದನ್ನು ಎವ್ರಿ ವಿಡಿಯೋ ಮಂದಿಗೆ ಹೇಳ್ಬೇಕು ಈ ವಿಡಿಯೋದಾಗ ಯಾವ ವರ್ಡ್ ಜಾಸ್ತಿ ಅಂದ್ರೆ ಎಣಿಸ್ ಹೇಳ್ರಿ ಅಂತ ಕಮೆಂಟ್ ಸೆಕ್ಷನ್ದಾಗ ಎಣಿಸ್ ಹೇಳ್ಬೇಕು ಈ ವಿಡಿಯೋದಾಗ ಏನು ವರ್ಡ್ ಅಂದೇನಂತ ಲಾಸ್ಟ್ ಟೈಮ್ ಬರೀ ಎಕ್ಸಾಕ್ಟ್ಲಿ ಅಂದೆ ಹಂಗೆ ಮುಗಿಸಿದಲ್ಲ ನೀವು ಆಲ್ರೆಡಿ ನೀನು ತಡ್ಕೊಳಕ್ಕಾಗಲ್ಲ ದೊಡ್ಡ ಬೈಟ್ ತೊಗೊಂಡು ಆಲ್ರೆಡಿ ಖಾಲಿ ಮಾಡಿದ ಹಿಂಗೆ ತಿನ್ಬೇಕು ನಾವು ಹಿಂಗೆ ತಿಂತೇವೆ ಕೈ ಪೂರ್ತಿ ಮನಸ್ಸು ಪೂರ್ತಿ ಅಲ್ಲಿ ಹಿಂದೆ ಪಾಪ ಸಿನ್ಸಾನ್ ಮತ್ತು ಅಭಿ ನೋಡದಾರ ಹೆಂಗೆ ಬೇಕಾದಂಗೆ ಎಲ್ಲರೂ ಮಗ ನೋಡತ್ತಾರಲ್ಲ ಕ್ಯಾಮ್ರಾಮ್ಯಾನ್ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಅಭಿ ಬಾಯಾಗ ಹಿಂಗೆ ನೀರು ಬರತ್ತವ ಅದು ಕ್ಯಾಮ್ರಾದಾಗ ಕಾಣಂಗಿಲ್ಲ ಬಟ್ ನಾನು ನೋಡತ್ತೇನೆ ಕ್ಯಾಮ್ರಾ ಹಿಡ್ಕೊಂಡು ಕ್ಯಾಮ್ರಾ ಹೊರಗೆ ನೋಡೋದನ್ನ ಮಿರ್ಚಿ ಮಸ್ಟ್ ಟ್ರೈ ಬಿಸಿನೇ ತಿನ್ರಿ ಮನೆಗೆ ಹೋಗ್ಬಿಟ್ರೆ ಸ್ವಲ್ಪ ಸಾಗಿ ಆಗ್ತಾವೆ ಇಲ್ಲೇ ಬಂದು ತಿನ್ರಿ ಅಂತ ಹೇಳ್ತೀನಿ ಖಾರನೂ ಐತಿ ಪಳ್ಳ ಅದಾವ ಮೇನ್ ಪಳ್ಳ ಬೇಕು ಆ್ಯಂಡ್ ಗಿರ್ಮಿಟ್ನು ಇಷ್ಟೊತ್ತನ ಆದ್ರೂ ಗರಿ ಅದಾವೆ ಗಿರ್ಮಿಟ್ ಪಾರ್ಸಲ್ ತೊಗೊಂಡ್ರೆ ಮಜಾ ಇರಂಗಿಲ್ಲ ರೀ ಹಿಂಗೆ ಎರಡು ಇಲ್ಲೇ ನಿಂತು ತಿನ್ನಾಕ ಮಜಾ ಅದ 10/10 ರೆಕಮೆಂಡೇಶನ್ 100%. ನೀವು ವಿಡಿಯೋ ನೋಡತ್ರ ಲೈಕ್ ಕಮೆಂಟ್ ಶೇರ್ ಮಾಡಿರ್ಬೇಕು ಎಕ್ಸಾಕ್ಟ್ಲಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಆ್ಯಂಡ್ ಆ್ಯಸ್ ಯೂಶುವಲ್ ಕಮೆಂಟ್ ಮಾಡಿ ಅದ್ರ ಜೊತೆಗೆ ನಿಮ್ದು ಏನು ಫುಡ್ ರೆಕಮೆಂಡೇಶನ್ಸ್ ಇರ್ತಾವೆ ಅವನು ಕಮೆಂಟ್ ಮಾಡಿ ನೀವು ಇಲ್ಲಿ ಬಂದು ತಿನ್ರಿ ಫಸ್ಟ್ ಎಕ್ಸಾಕ್ಟ್ಲಿ ಓಕೆ ಈಗ ವಡಾಪಾವ್ ಇತ್ತಲ್ಲೇ ನಾವು ಪಾವ್ಗೆ ತಿನ್ನೋರಲ್ಲ ಸೊ ಅದಕ್ಕೆ ಬರೀ ಬೊಂಡ ತೊಗೊಂಬಂದಿನಿ 2 ಹಸಿರು ಚಟ್ನಿ ಹಾಕ್ಯಾರ ಚಟ್ನಿಕಿನ್ನ ನಮ್ಗೆ ನಡೀತಿತ್ತು ಬಟ್ ಈಗ ಫಸ್ಟ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಡೈಸೆಕ್ಟ್ ಮಾಡಿ ಆಹಾ ಏನು ಪಳ್ಳೈತು ಸೊ ನೋಡ್ರಿ ಹೆಂಗೆ ಐತಿ ಫುಲ್ ಒಳಗಡೆ ಆಲೂಗಡ್ಡೆ ಪಲ್ಯ ಹಸಿಮೆಣ್ಸಿನ್ಕಾಯಿ ಸಾಸ್ವಿ ಒಗ್ಗರಣೆ ಇದೆ ಲೆವೆಲ್ ಐತಿ ಸೊ ಇದನ್ನು ಫಸ್ಟ್ ಹಂಗೆ ರಾ ತಿನ್ನೋಣಂತ ಓಹೋ ಬಿಜಿ ಐತೆ ಇದು ನಮ್ಮ ಹಳೆ ಹಳೆ ಕಡೆ ಹಿರಣ್ಣ ಗುಡಿ ಮುಂದೆ ಮಾಡ್ತಿದ್ರೆ ಹಂಗಾಗಿ ವಡಾಪಾವ್ ಇದೆ ಅಂದ್ರೆ ಇದು ಕರ್ನಾಟಕ ಸ್ಟೈಲ್ ವಡಾಪಾವ್ ಐತಿ ಚಟ್ನಿ ಜೊತೆ ತಿನ್ನೋಣ ಒಂದು ಸ್ವಲ್ಪ ಹೊರಗಡೆ ಕ್ರಿಸ್ಪಿನೆಸ್ ಅಂತೂ ಐತಿ ಇವ್ರು ಹಿಟ್ಟೊಳಗೆ ಹೇಳ್ಬೇಕು ಚಟ್ನಿ ಸ್ವಲ್ಪ ಸ್ವೀಟ್ನೆಸ್ ಐತಿ ಆಲೂ ಬಜ್ಜಿನೂ ಖಾರ ಅಂತಿಲ್ಲ ನಾರ್ಮಲ್ ಮಹಾರಾಷ್ಟ್ರ ಸ್ಟೈಲ್ ಏನು ವಡಾಪಾವ್ ಮಾಡ್ತಾರಲ್ಲ ಹಂಗಿಲ್ಲ ಇದು ಕರ್ನಾಟಕ ಸ್ಟೈಲ್ ಇದೆ ಹಾಂ ಇದಕ್ಕೆ ಹುಬ್ಳಿ ಉತ್ತರ ಕರ್ನಾಟಕ ಸ್ಟೈಲ್ ಬನ್ ಬೋಂಡ ಅನ್ಬೋದು ನೋಡಿ ಇದಕ್ಕೆ ವಡಾಪಾವ್ ಅಲ್ಲ ಅದ ಬನ್ ಬೋಂಡ ಅನ್ಬೋದು ಇದು ಏನಂತ ನೀ ಅವ್ರನ್ನ ಹಿಂದಿದ ಹೇಳತ್ತೀರ ಕನ್ನಡ ಅಲ್ಲೂ ಬಟ್ ಅದ್ರದ್ದು ನೀನು ಹೆಸರು ಬ್ರ್ಯಾಂಡಿಂಗ್ ಮಾಲಿ ಇರ್ತದಲ್ಲ ಹೆಂಗಿರ್ತದ ಅಂತ ಹೇಳಿ ಪಾವ್ ಮಿರ್ಚಿ ಅನ್ನಕ್ಕೇನೆ ಬನ್ ಮಿರ್ಚಿ ಅನ್ನಕ್ಕೇನೆ ಮೈಸೂರು ಬಜ್ಜಿ ನೋಡ್ರಿ ಹೆಂಗದಾವ ಫುಲ್ ಗರಿ ಅದಾವ ಹಾ ಮುರಿದ್ರೆ ಹಂಗೆ ಸೌಂಡ್ ಬರ್ತೈತೆ ಕೇಳುತ್ತಾನೆ ತಡಿ ಹಾಂ ಕೇಳಿರ್ಬೋದು ನಿಮ್ಗೆ ASMR ಎಸ್ ಹಾಂ ಹಿಂಗಿರ್ಬೇಕು ಇದಕ್ಕೆ ಮಸ್ತ್ ಹೊರಗೆಲ್ಲ ಗರಿ ಒಳಗೆ ಹಿಂಗೆ ಸ್ಪಾಂಜಿನೆಸ್ ಇರ್ಬೇಕು ಹಿಂಗೆ ನೋಡಿಲ್ಲ ನೆಕ್ಸ್ಟ್ ಲೆವೆಲ್ ಡೇಂಜರ್ ಐತೆ ಮತ್ತೆ ಇದಕ್ಕೆ ನಾವು ಚಟ್ನಿ ಹಚ್ಕೊಳ್ಬೇಕು ಯಾಕಂದ್ರೆ ಇದ್ರೊಳಗೆ ಅಂತ ಪರಿ ಫ್ಲೇವರ್ಫುಲ್ ಇರೋಂಗಿಲ್ಲ ಫ್ಲಾಪ್ ಅಣ್ಣ ಹೆಂಗೆ ಸರ್ ಮೈಸೂರು ಬಜ್ಜಿ ಚಿಯರ್ಸ್ ಮಾಡವಲ್ಲ ಹೆಂಗೆ ಗ್ಲಾಸ್ ಚಿಯರ್ಸ್ ಮಾಡಕ್ಕೆ ಗೊತ್ತೋ ನನಗೆ ನೀ ಏನು ಚಿಯರ್ ಮಾಡ್ಸೋದಿ ನನ್ನ ಕಡೆ ಮಜ್ಜಿಗೆ ಹೇಳತ್ತ ನಾವು ಬೈದೇವೆ ಚಿಯರ್ಸ್ ಮಸ್ತ್ ಗರಿ ಇದೆಯಾ ಸಾಫ್ಟ್ನೆಸ್ ಇದೆ ಸ್ವಲ್ಪ ಸ್ವೀಟ್ನೆಸ್ ಇಲ್ಲ ಅದು ಚಟ್ನಿನೂ ಅದು ಬರೀ ಒಳಗಿನ ಹಿಟ್ಟು ಸ್ವಲ್ಪ ಸ್ವೀಟ್ನೆಸ್ ಐತಿ ಪರ್ಫೆಕ್ಟ್ ಹಿಂಗೆ ಮೈಸೂರು ಬಜ್ಜಿ ಹಿಂಗಿರ್ಬೇಕು ಎಕ್ಸಾಕ್ಟ್ಲಿ ಏನು ಹಿಂಗೆ ಸ್ಪೆಷಲ್ ಅಂತಾನೆ ಇಲ್ಲ ಮೈಸೂರು ಬಜ್ಜಿ ಹೆಂಗಿರ್ಬೇಕಲ್ಲ ಹಂಗೈತಿ ಇದು ಹಿಟ್ಟು ಐತಲ್ಲ ಸ್ಪಾಂಜಿನೆಸ್ ಮೈಸೂರು ಬಜ್ಜಿ ಏನು ಗೊತ್ತ ನಮ್ಮ ಮಜಾ ನಿಂಗೆ ಅಕಸ್ಮಾತ್ ಇದು ಒಳಗಿನ ಹಿಟ್ಟು ಏನಾರ ರುಚಿ ಅನ್ನಿಸ್ತಾ ಅಂತಂದ್ರೆ ಓವರ್ ಆಲ್ ಹಿಂಗೆ ಮೈಸೂರು ಇದನ್ನು ಭಾಳ ಹೆಂಗೆ ತಿಂತಾರೆ ಗೊತ್ತೇನೆ ಮ್ಯಾಲಿಂದ ಅಷ್ಟೇ ಇದು ಕರೆದಿದ್ದ ಪಾರ್ಟ್ ತಿಂದು ಇದನ್ನ ಹಂಗೆ ಬಿಟ್ಟಿರ್ತಾರೆ ಸೊ ಅಕಸ್ಮಾತ್ ಇದು ರುಚಿ ಅನ್ನಿಸ್ತಾ ಅಂದ್ರೆ ನಿಮಗೆ ಸೇರೈತೆ ನಂಗೆ ಗೋಲಿ ಬಜ್ಜಿ ಬೇರೆ ಮೈಸೂರು ಬಜ್ಜಿ ಬೇರೆ ಹೌದಾ ಸೇಮ್ ಓಕೆ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ ಏನಂತ ಮೈಸೂರು ಬಜ್ಜಿ ಮಂಗಳೂರು ಬಜ್ಜಿ ಗೋಳಿ ಬಜ್ಜಿ ಭಾಳ ಹೆಸರು ಅದಾವ ಇದಕ್ಕೆ ಒನ್ ಫಾರ್ಮ್ ಆಫ್ ಬಜ್ಜಿ ತಿನ್ನಕ್ಕೆ ಚಲೋ ಇದ್ರೆ ಸಾಕು ಎಕ್ಸಾಕ್ಟ್ಲಿ ಡನ್ ಇದಾತ ಮೈಸೂರು ಬಜ್ಜಿ ತಿಂದು ಈಗ ನಮ್ದು ಮೇನ್ ಹೀರೋ ಪ್ರಾಡಕ್ಟ್ ನಾನು ಇಲ್ಲಿ ಇಷ್ಟು ದಿನ ವೇಟ್ ಮಾಡಿ ಕರ್ಕೊಂಬಂದು ನಿಮಗೆ ತಿನ್ಸಾತಿದ್ದೆ ವಿಡಿಯೋ ಮಾಡೋದಿತ್ತು ಅಂದ್ರೆ ಇದ್ರ ಸಂಬಂಧ ಅಂದ್ರೆ ಬದ್ನಿಕಾಯಿ ಬಜ್ಜಿ
ನಾ ಸಣ್ಣ ಇದ್ದಲ್ಲಿಂದ ನಮ್ಮ ಇಲ್ಕಲ್ದಾಗ ಬೆನಕನ ಬಜ್ಜಿ ಅಂತೇಳಿ ಅಂದ್ರೆ ಬೆನಕ ಅವನ ಹೆಸರು ಅವ ಬದ್ನಿಕಾಯಿ ಬಜ್ಜಿ ಮಾಡ್ಕೊಂಡು ಮಾಡ್ತಿದ್ದ. ಸಣ್ಣ ಇದ್ದಲ್ಲಿಂದ ತಿನ್ನಾಗತ್ತೇನೆ, LKG UKG ನರ್ಸರಿ ಇದ್ದಲ್ಲಿಂದ ತಿನ್ನಾಗ್ತೇನೆ. ನಂಗೆ ಗೊತ್ತಿದ್ದು ಬದ್ನಿಕಾಯಿ ಬಜ್ಜಿ ಹೆಂಗೆ ಇರ್ತೈತಿ, ಹೆಂಗೆ ಅದ್ರದ್ದು ಸ್ಪೆಷಾಲಿಟಿ ಏನು ಹೆಂಗೆ ಇರ್ಬೇಕಂತೇಳಿ. ಗದಗದಾಗೂ ತಿಂದೇನಿ, ಎಲ್ಲ ಕಡೆ ತಿಂದೇನಿ. ಬಟ್ ನಂಗೆ ಇಲ್ಲಿ ಭಾಳ ಫೇವ್ರೇಟ್ ಅನ್ಸುತ್ತೆ. ಅಂದ್ರೆ ನಂಗೆ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ರಿಕಾಲ್ ಆಗುತ್ತೆ ಸಣ್ಣವಿದ್ದಾಗ. ನನಗದು ರಿಕಾಲ್ ಆತಂತ ಹೇಳತ್ತಿಲ್ಪ, ಇನ್ನೂ ತಿನ್ಬೇಕು, ನನಗೆ ಬಾಯಾಗ ನೀರು ಬರತ್ತಾವ. ಇವ ಇಷ್ಟೆಲ್ಲ ಬಿಲ್ಡಪ್ ಕೊಡತ್ತಾನ, ಆ್ಯಕ್ಚುಲಿ ತಿಂದು ನೋಡ್ಬೇಕು ಹೆಂಗೈತೆ ಅಂತೇಳಿ. ಆ್ಯಂಡ್ ಮೋರ್ ಓವರ್ ನನಗೂ ಬದ್ನಿಕಾಯಿ ಬಜ್ಜಿ ಭಾಳ ಸೇರ್ತೈತೆ. ಲೈಕ್ ಹುಬ್ಬಳ್ಳಿಯಾಗ ಐತಲ್ಲ ಕೇಳಿಲ್ಲ, ಹುಬ್ಬಳ್ಳಿಯಾಗ ಈಗ ನಾ ಇಷ್ಟು ದಿನ ತಿಂದಿದ್ದ ಪ್ರಕಾರ ಇಲ್ಕಲ್ದಂಗೆ ಕಂಪ್ಯಾರಿಸನ್ ಅಂತಂದ್ರೆ ಕ್ಲೋಸ್ ಅಂದ್ರೆ ಇಲ್ಲೇ. ಹೌದನ, ನಮಗೆ ಬದ್ನಿಕಾಯಿ ಬಜ್ಜಿ ಹುಚ್ಚ ಹೆಂಗೆ ಅಂತಂದ್ರೆ ಬರೀ ಬದ್ನಿಕಾಯಿ ಬಜ್ಜಿ ತಿನ್ನಾಕಂತಾನೆ ಗದಗಿಗೆ ಹೋಗಿ ತೋಟದಾರ ಮಠದ ಮುಂದೆ ಆರ್ಡರ್ ಮಾಡಿ ತಿಂದು ಬಂದವ್ರು ನಾವು. ಸೊ ಟೇಸ್ಟ್ ನೋಡೋಣ ಹೆಂಗೆ. ಗದಗೊಳಗೂ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೀನಿ, ಏನು ತೋಟದಾರ ಮಠ ಅಂದಲ್ಲ, ಅದಕ್ಕಿಂತ ಹೈವೇ ಕಡೆನೇ ಒಂದು ಎಕ್ಸ್ಪ್ಲೋರ್ ಮಾಡೀನಿ. ನಾ ಒಂದು ಬ್ಲಾಗ್ ತೋರಿಸೀನಿ ಆ್ಯಕ್ಚುಲಿ. ಓಯ್ ತೊಗೊಂಬಂದು ಬಿಡೋಣ. ಗದಗಿಗೆ ತೊಗೊಂಬಂದು ಈಗ ಮೇನ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಹೀರೋ ಡಿಶ್ ಬಂದೈತಿ, ಬದನಿಕಾಯಿ ಬಜ್ಜಿ. ಇದೇನು ಈಗ ನಾವು ನಿಂತೇವಲ್ಲ ಫ್ರೇಮ್, ಮೇ ಬಿ ತಮ್ಮನೇಲೂ ಆಗ್ಬೋದಾ ನೋಡ್ಕೊಂಡೆ ಹಿಂಗೆ ಮಾಡಿ ಇದ್ರ ಮ್ಯಾಗ ಸ್ವಲ್ಪ ಬೆಳಗ್ಗೆ ಬರಲಿ. ಇದೇ ತೋರಿಸ್ತೇನೆ ಅಂತ ನಿಮಗೆ. ಇಷ್ಟು ಏನು ಫುಲ್ ಗರಿ 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 ಕ್ರಿಸ್ಪಿ ಐತಿ, ಭಾಳ ಪಳ್ಳ ಐತೆ ಇದು. ಮತ್ತು ನೋಡಿ ನಿಮ್ಗೆ ಕೈ ಹಿಡಿದ್ರೆ ಗೊತ್ತಾಗೈತೆ ನಿಮಗೆ. ಇದ್ರದ್ದು ಸ್ಟಫಿಂಗ್ ತೋರಿಸ್ಬಿಡೋಣ ಅಂತ ಹಿಂಗೆ ಸ್ಲೋ ಮೋಷನ್. ಹಾ ನೋಡ್ರಿ ಹಿಂಗೆ ಎಕ್ಸೈಟ್ಮೆಂಟ್ ಒಳಗೆ ಕರೆಕ್ಟಾಗಿ ಮುರಿಲಿಲ್ಲ, ತಪ್ಪು ತಿಳ್ಕೊಬೇಡಿ. ಇಲ್ಲ ಇಲ್ಲಿ ಬದ್ನಿಕಾಯಿ ನೋಡ್ರಿ, ಈ 2 ಬದ್ನಿಕಾಯಿ ಪೀಸ್ ಅದಾವ. ನೋಡಬ್ರಕ್ಕೆ ಇದು ಪೇಸ್ಟ್ ಕಾಣತೈತಿ, ನೀವು ನೋಡಿರ್ಬೇಕು ಮೇಕಿಂಗ್ ಒಳಗೆ. ಇದ ಮೇನ್ ಸುಡಾದಿತ್ತು, ಹೆವ್ವಿ ಸುಡಾದೈತೆ. ದೇವ್ರ ಮೇಲೆ ಭಾರ ಹಾಕಿ ಬಿಸಿ ತಿನ್ನತ್ತೇವೆ. ಇದ್ರ ಟೇಸ್ಟ್ ನೋಡಿ ಮುಂದಿನ ಟೇಸ್ಟ್ ನೋಡ್ಲಾರ್ದಂಗೆ ಆಗ್ಬಾರ್ದು, ಬಾಯಿ ಸುಟ್ಟು ಟೀಯರ್ಸ್ ಬೇಡ ಅಂತ ಈ ಸಲ ಬೆಳೆಸಿದ್ದಕ್ಕೆ. ಆಮೇಲೆ ತುಷಾರಿಂದ ಮದ್ದಿಗೆ ಬಜ್ಜಿದಾಗ ನೋಡ್ರಿ, ಇದೇನಿದು ಡಾರ್ಕ್ ಇದು ಸುಟ್ಟೈತಲ್ಲ, ಇದು ಒತ್ತಿದ್ದು ಹಿಂಗೇನು ಫ್ರೈ ಆಗೈತಲ್ಲ, ಡೀಪ್ ಫ್ರೈ, ಇದು ಜಾಸ್ತಿ ಟೇಸ್ಟ್ ಇರ್ತೈತಿ ಇದು. ಸೊ ಇಲ್ಲಿ ಇಡಿ ಅಂದ್ರೆ ಬೆಸ್ಟ್ ಪಾರ್ಟ್ ನಾ ತಿನ್ನತ್ತೆ ನಮ್ಮ. ಇಲ್ಲ ಫುಲ್ ಎಲ್ಲ ಹಿಂಗೆ. ಇದು ಅನ್ಬೋಸ್ ಬಂದು ತಿನ್ಬೇಕಿದೆ. ಹಸಿಮೆಣ್ಸಿನ್ಕಾಯಿ ಒಳಗೆ ಪೇಸ್ಟ್ ಐತಲ್ಲ, ಹಸಿಮೆಣ್ಸಿನ್ಕಾಯಿ ಅನ್ಸಲದು, ಅದೇನೋ ಮಸಾಲೆ ಪೇಸ್ಟ್ ಅವ್ರದ್ದು. ಹೊರಗೆ ಮಸ್ತ್ ಗರಿ ಗರಿ, ಬದ್ನಿಕಾಯಿ ಸಾಫ್ಟ್ನೆಸ್, ಹಸಿಮೆಣ್ಸಿನ್ಕಾಯಿ ಖಾರ ಬರೀ ಬದ್ನಿಕಾಯಿ. ಲೇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಐತಿದ್ರಾಗ. ಫಸ್ಟ್ ಬೈಟ್ ಮಾಡಿದಾಗ ಕ್ರಿಸ್ಪಿ, ಆಮೇಲೆ ಮೆತ್ತಗೆ ಬದ್ನಿಕಾಯಿ, ಅದ್ರ ಒಳಗೆ ಹೋಗಿ ಪುದೀನ ಆ್ಯಂಡ್ ಮೆಣಸಿನ್ಕಾಯಿ ಇದೆ ಒಂದು ಪೇಸ್ಟ್, ಫುಲ್ ಮಸಾಲ ಪೇಸ್ಟ್. ಎಕ್ಸ್ಟ್ರಾ ಹಿಂಗೆ ಚಟ್ನಿ ಹಚ್ಕೊಂಡು ತಿನ್ನೋದಲ್ಲ ಅಲ್ಲಿದೆ, ಎಲ್ಲ ಇದ್ರಾಗ ರೆಡಿ ಐತಿ. ಸೊ ಹಿಂಗೆ ತೊಗೋಬೇಕಾ. ಇದಕ್ಕೊಂದು ಹೊಸ ಹೆಸರು ಕೊಡೋಣ ಅಂತ, ಗಿಚ್ ಬಜ್ಜಿ ಅಂತ. ಗಿಚ್ ಬಜ್ಜಿ, ಬದ್ನಿಕಾಯಿ ಬಜ್ಜಿ ಗಿಚ್ ಟೇಸ್ಟ್ ಹಾಕಿರ್ತಾರೆ ಇದ್ರಾಗ. ನಾ ಏನು ಜಾಸ್ತಿ ಮಾತಾಡಂಗಿಲ್ಲ, ನಾ ತಿಂದು ನನ್ನ ಮಸಡಿ ನೋಡಿ ಡಿಸೈಡ್ ಮಾಡಿ. ಆನೆಸ್ಟ್ ಇದನ್ನ ಬದ್ನಿಕಾಯಿ ಬಜ್ಜಿದೆ, ಗದಗ ಅಡ್ಡಾಡಿ ಎಲ್ಲ ಅಡ್ಡಾಡಿ ಅಲ್ಲೇ. ಇದಕ್ಕೆ ಔಟ್ ಆಫ್ ಅಂದ್ರೆ ಅದ್ರಕ್ಕಿಂತ ಇದೇನಂತ ಹೇಳಿ ನಾ ಒಂದ ಮಾತನಾಗ ಹೇಳ್ತೀನಿ, ಇನ್ನು ಮೇಲಿಂದ ಬದ್ನಿಕಾಯಿ ಬಜ್ಜಿ ತಿನ್ಬೇಕಂತನೇ ಗದಗಿಗೆ ಹೋಗೋಂಗಿಲ್ಲ, ಇಲ್ಲೇ ಬರ್ತೀನಿ. ಸೊ ನೀವೇ ತಿಳ್ಕೊರಿ ನಾ ಏನಂದೇನೆ ಅಂತೇಳಿ. ಅಲ್ಲ, ಎಲ್ಲಾನು ಬೇರೆ ಬೇರೆ ಟೇಸ್ಟ್, ವಿ ರೆಸ್ಪೆಕ್ಟ್ ಎವ್ರಿಥಿಂಗ್. ಬಟ್ ದಿಸ್ ಇಸ್ ಲೈಕ್ ಭಾಳ ಫೇವ್ರೇಟ್ ಅನ್ಸುತ್ತೆ ನನಗೆ. ನಮ್ಮ ಮನೆಗೂ ತೊಗೊಂಡು ಹೋಗ್ತಿರ್ತೀನಿ, ಬಂದು ತಿಂತಿರ್ತೀನಿ. ಭಾಳ ಅಂದ್ರೆ ಭಾಳ ಜನವರಿಯಿಂದ ಇಲ್ಲಿ ತಿನ್ನಾಕ್ತೀನಿ. ಇವ್ರು ಒಂದು 4-5 ವರ್ಷ ಆದ ಮಾಡತ್ತಿಲ್ಲ. ಭಾಳ ಅಂದ್ರೆ ಭಾಳ ಚಲೋ ಐತೆ. ನಾವು ರೆಕಮೆಂಡೆಡ್. ಬರೀ ಬದ್ನಿಕಾಯಿ ಬಿಡ್ರು, ಇವ್ರು ಬರೀ ಹಿಟ್ಟು ಏನಿಲ್ಲ ಬದ್ನಿಕಾಯ್ದು. ಓಕೆ, ಬರೀ ಇದಿಷ್ಟ ತಿನ್ರಿ. ಕುರುಮ್ ಅಂದಿದೆ, ನಾಲ್ಕು ಲೆವೆಲ್. ನೋಡ್ರಿ ಈಗ ಕಾಣತೈತಿ ಬದ್ನಿಕಾಯಿ ಫುಲ್ ಬದ್ನಿಕಾಯಿ ಕರೆಕ್ಟ್ ಬೆಂದಿರ್ತೈತ್ರಿ. ಆಮೇಲೆ ಒಳಗೆ ಚಟ್ನಿ ಹಿಂಗೆ ಮಸ್ತ್ ನೆಕ್ಸ್ಟ್ ಲೆವೆಲ್. ನನಗೆ ಆ್ಯಕ್ಚುಲಿ ಏನೋ ಮಾತಾಡಕ್ಕೆ ನಂಗೆ ಇದು ಸೇರ್ತೈತಿ ಬದ್ನಿಕಾಯಿ ಸಿಪ್ಪಿ ಭಾಳ ಚಲೋ ಅನಿಸ್ತೈತೆ ಅದು. ಹೌದು, ನೈಸ್. ನೋಡ್ರಿಲ್ಲೇ ನನಗೊಂದು ಪೀಸ್ ತಗೋ. ಬದ್ನಿಕಾಯಿ ಫುಲ್. ಎಕ್ಸಾಕ್ಟ್ಲಿ, ಬದ್ನಿಕಾಯಿ ಫುಲ್. ಪಿಜ್ಜಾದ ಹೆಂಗೆ ಚೀಸ್ ಫುಲ್ ಚೀಸ್ ಫುಲ್ ಮಾಡಂಗಿಲ್ಲ ನಾವು, ಬದ್ನಿಕಾಯಿ ಉತ್ತರ ಕರ್ನಾಟಕದವ್ರು. ಇದಕ್ಕಿಂತ ಜಾಸ್ತಿ ಫುಡ್ ರಿವ್ಯೂ ಮಾಡೋಕೆ ಆಗಿಲ್ಲ. ಈಗ ನಾ ಏನಂತಂದ್ರೆ ಚುಮ್ಮೇಶ್ವರಿ ಅಂತ ಚುಮ್ಮೇಶ್ವರಿ. ಸೊ ನೀವೇನು ಮಾಡ್ಬೇಕಂತಂದ್ರೆ ಲೈಕ್ ಕಮೆಂಟ್ ಶೇರ್ ಅಂತ ಮಾಡ್ತಿರ್ತೀವಿ. ನೀವು ಬ್ಯಾಗ್ ನೀರು ಬಂದಿರ್ತಾವೆ ಆಲ್ರೆಡಿ ಹೇಳ್ತೀನಿ.
ಇಲ್ಲಿ ಬರ್ರಿ ಬಂದು ಟ್ರೈ ಮಾಡ್ರಿ 700 ಒಳಗೆ 700 ಆಸ್ಪಾಸ್ನ ಎಂಟು ಖಾಲಿ ಆಗ್ಬಿಡ್ತಾವೆ ಹೇಳತ್ತೇನೆ ಈಗ. ಪ್ರೋ ಟಿಪ್ ಅದ ನೆನಪಿಟ್ಕೋರಿ. ಆ್ಯಂಡ್ ಆಲ್ಸೋ ಮೇನ್ ಏನ ನೀವು ಯಾವಾಗೆಲ್ಲ ಬರ್ದಿರ್ತೀರಲ್ಲ ಅವಾಗ ನಮಗೂ ಕರೀರ. ಹೌದಿಲ್ಲ ಅಣ್ಣ ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್ ಎಷ್ಟು ವರ್ಷದಿಂದ ಮಾಡತ್ತೀರಿ? 4 ವರ್ಷ ಆಯ್ತಲ್ಲ. ಟೈಮಿಂಗ್ ಸಾಯಂಕಾಲ 4:00 ರಾತ್ರಿ 9 ಗಂಟೆ. ಏನೇನು ಸ್ಪೆಷಲ್ ನಿಮ್ಮ ಕಡೆ? ನಮ್ಮ ಕಡೆ ಗಿರ್ಮಿಟ್, ವಡಾಪಾವ್, ಬದ್ನಿಕಾಯಿ ಬಜ್ಜಿ, ಮೈಸೂರು ಬಜ್ಜಿ, ಬಂದ್ ಮಿರ್ಚಿ, ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ಮತ್ತು ಕಾಂದಾ ಬಜ್ಜಿ 8 ಊರಿಗೆ ಮಾಡ್ತಾರೆ ಡೈಲಿ. ಸರ್ ನಮ್ದು ಇದು ಚೇತನಾ ಕಾಲೇಜ್ ವಿದ್ಯಾನಗರ ಸಿರೂರ್ ಪಾರ್ಕ್. ಚೇತನಾ ಕಾಲೇಜ್ ಅವರು ಶ್ರೀ ಸಿದ್ದಾರೂಢ ಗಿರ್ಮಿಟ್ ಬಂದ್ ಮಿರ್ಚಿ ಸೆಂಟರ್. ನಿಮ್ದು ಬದ್ನಿಕಾಯಿ ಬಜ್ಜಿ ಗಿರ್ಮಿಟ್ ಮಿರ್ಚಿ ಎಲ್ಲ ನಮ್ಗೆ ಇಲ್ಕಲ್ದಾಗ ತಿಂದಂಗೆ ಅದು ಬಗಲ್ಕೊಡ್ದಾಗ ನಿಮಗೆ ಇಷ್ಟು ಅಂದ್ರೆ ಇಷ್ಟು ಬಿಸಿ ಇದ್ದಾಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರಿ ವಿಡಿಯೋ ಮಾಡಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲ ಚಲೋ ಐತ್ರಿ. ಕಾಲ್ ಬಿಡು. ತಮ್ಮನೇಲಿ ಕೊಟ್ಬಿಡ್ತೀರಾ ನಿಲ್ಲೇ? ತಮ್ಮನೇಲಿ ಎಲ್ಲ ಬಂದ. ಓ ಹೌದೌದು. ರೋಲಿಂಗ್. ತಿಂದ್ವಿ, ಬೇವತ್ತೀವಿ, ಮಜಾ ಮಾಡಿದ್ವಿ, ಮನಸ್ಸು ತೃಪ್ತಿ ಆಯ್ತು, ಹೊಟ್ಟೆನೂ ತೃಪ್ತಿ ಆಯ್ತು. ಇಷ್ಟ ತಿಂದಿದ್ದಕ್ಕೆ ಏನೇನು ತಿಂದ್ವಿ ನಾವು? ಗಿರ್ಮಿಟ್ ತಿಂದ್ವಿ, ಮಿರ್ಚಿ ತಿಂದ್ವಿ, ಮೈಸೂರು ಬಜ್ಜಿ ತಿಂದ್ವಿ, ಬಂದ್ ತಿಂದಿಲ್ಲ, ಬೊಂಡ ತಿಂದ್ವಿ, ಬದ್ನಿಕಾಯಿ ಬಜ್ಜಿ ತಿಂದ್ವಿ. ಬದ್ನಿಕಾಯಿ ಬಜ್ಜಿ ನಾನು 2 ತಿಂದೇನಿ. ನಾನು ಎಣಿಸಿಲ್ಪ. ನಾ ತಿನ್ನಲ್ಲ ತಿನ್ನೋದೆಲ್ಲ ಎಣಿಸ್ಬಾರ್ದು. ತಿನ್ಕೋತ ಇವ ಮಾತಾಡತಾನ. ನನಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಮಸ್ತ್ ತಿಂದು ಕಟ್ಟೆ ಆತನ ನಾನು. ಸೊ ನೀವೆಲ್ಲ ಬರ್ಬೇಕಂತಂದ್ರೆ ಸೈಡ್ ಸರಿ ಇಲ್ಲ ಶ್ರೀ ಸಿದ್ದಾರೂಢ ಗಿರ್ಮಿಟ್ ಆ್ಯಂಡ್ ಬನ್ಮಿರ್ಚಿ ಸೆಂಟರ್. ಖರೆ ಬದ್ನಿಕಾಯಿ ಬಜ್ಜಿ ಅಂತೂ ಕಿಲ್ಲರ್ ಮತ್ತು ವಿಡಿಯೋ ಲೈಕ್ ಆತ ಅಂತ ತಿಳ್ಕೊಂತೀವಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲ ಅಂದ್ರೆ ನಡೀತೈತಿ. ಕಮೆಂಟ್ ಅಂತೂ ಮಾಡ್ಬೇಕು, ನೀವು ಶೇರ್ ಅಂತೂ ಮಾಡ್ಬೇಕು. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್, ನೀವು ಇಲ್ಲಿ ಬಂದು ಬದ್ನಿಕಾಯಿ ಬಜ್ಜಿ, ಮಿರ್ಚಿ, ಗಿರ್ಮಿಟ್ ಇವೆಲ್ಲ ಏನೋ ತೋರಿಸೇವಲ್ಲ ಇವರೊಂದು ಟ್ರೈ ಮಾಡಿರಿ. ಆಮೇಲೆ ಬಂದು ನೀವು ಕಮೆಂಟ್ ಮಾಡ್ಬೋದು. ಏನು ಹೆಂಗಿತ್ತು ಹೆಂಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡ್ಬೇಕು. ಅದಕ್ಕೆ ನಮ್ಮ ಮನಸ್ತಾಪ ಇಲ್ಲ. ಸೊ ನೀವು ಖುಷಿ ಇದ್ರೆ ನಾವು ಖುಷಿ ಇದ್ದಂಗೆ ಹೋಗ್ಬರಿ ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಬರಿ. ಸೊ ನಮಗೇನು ಮನಸ್ತಾಪ ಇಲ್ಲ ನೀವು ಲೈಕ್ ಮಾಡಂಗಿಲ್ಲ ಅಂತೇಳಿ, ಬಟ್ ನೀವು ಲೈಕ್ ಮಾಡಬೇಕು. ಏನದಂಗೆ ಆಗ್ತದ. ಓಕೆ, ಏನು ಇಂಪಾರ್ಟೆಂಟ್ ಥಿಂಗ್, ಖುಷಿ ಆಗಿರಿ, ನಗ್ನಾಗ್ತಾ ಇರಿ. ಬಾಯ್.